ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್ಸ್, ಈರುಳ್ಳಿ ಬೋಂಡ ಮಾಡೋಣ. ಎಷ್ಟು ಚೆನ್ನಾಗಿದೆ ನೋಡಿರಿ. ಕಾಫಿ ಜೊತೆ ಸಂಜೆ ಟೈಮು ತುಂಬ ಟೇಸ್ಟಾಗಿರುತ್ತೆ. ನಾವು ಅಂಗಡಿಗೆ ಹೋಗಿ ತೊಗೊಂಬಿಡೋದಕ್ಕಿಂತ ಮನೇಲಿ ಮಾಡೋದೇ ಬೆಸ್ಟು. ಅಲ್ಲಿ ಹೋಗಿ ತರೋಷ್ಟೊತ್ತಿಗೆ ಮಾಡಿಬಿಡ್ಬೋದು. ನೋಡಿರಿ, ಬೇಯ್ತಾ ಇದೆ. ಎಣ್ಣೆಲ್ಲ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಈರುಳ್ಳಿ ಮೊದಲು ಏನೇನು ಬೇಕು ಅಂತ ನೋಡೋಣ. ಈರುಳ್ಳಿ ಬೇಕು, 4 ಈರುಳ್ಳಿ 4 ತೊಗೊಂಡಿದ್ದೀನಿ. ನಾವು ಎಷ್ಟು ಮಾಡ್ತೀವೋ ಅಷ್ಟು ಕ್ವಾಂಟಿಟಿ ತೊಗೋಬೋದು. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಬರೋಣ. ಈರುಳ್ಳಿ ಕಟ್ ಮಾಡ್ಕೊಂಬಂದಿದ್ದೀನಿ. ಆಮೇಲೆ ಕೊತ್ತಂಬರಿ, ಪುದೀನ, ಕರಿಬೇವು 3 ಹಾಕ್ಕೊಂಡಿದ್ದೀನಿ. 3 ಕಟ್ ಮಾಡಿ ತೊಗೊಂಡಿದ್ದೀನಿ. ಆ 3 ಕಟ್ ಮಾಡಿ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ, ಆಮೇಲೆ ಇದು ಅಚ್ಚ ಖಾರದ ಪುಡಿ, ಉಪ್ಪು, ಜೀರಿಗೆ ಹಾಕ್ಕೊಂಡಿದ್ದೀನಿ. ಓಂಕಾಳು ಹಾಕ್ತಿದ್ದೆ ಯಾವಾಗಲೂ. ಇವತ್ತು ಜೀರಿಗೆ ಹಾಕಿದ್ದೀನಿ. ಚೆನ್ನಾಗಿ ಇದು ಮಾಡಿಕೊಂಡು ತೀಡಿ ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸೋಣ. ನೀರು ಹಾಕಿ ಕೈಯಲ್ಲಿ ಕಲಿಸ್ಬೇಕು. ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಬೇರೆ ಏನರಲ್ಲೂ ಕಲಿಸ್ಬೇಡಿ, ಕೈಯಲ್ಲೇ ಕಲಸಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲನೂ. ಕಡಲೆ ಹಿಟ್ಟು, ಈರುಳ್ಳಿ ರಸ ಎಲ್ಲನೂ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ. ಆ ಥರ ಕೈಯಲ್ಲೇ ಮಾಡಿದ್ರೆ. ನಾವು ವಿಸ್ಕರು ಆಮೇಲೆ ಸ್ಪೂನು ಅಂಥದ್ರಲ್ಲಿ ಕಲಸಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೆ ನೋಡಿ, ಕಲಸಿದ್ದಾಯಿತು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಬೋಂಡ ಹಾಕೋಣ ಬನ್ನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದಿದೆ. ಬೋಂಡ ಒಂದೊಂದೇ ಹಾಕೋಣ. ಅದು ಎಣ್ಣೆ ಕಾಯೋವರೆಗೂ ಹೈ ಫ್ಲೇಮಲ್ಲಿರಲಿ ಇದು ಉರಿ. ಆಮೇಲೆ ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ತುಂಬಾ ಇದಾಗ್ಬಿಟ್ರೆ ಒಳಗಡೆ ಬೇಯಲ್ಲ. ತುಂಬ ಉರಿ ಜಾಸ್ತಿ ಹಾಕಿದ್ರೆ ಬೋಂಡ ಕರಿಯೋ ಟೈಮಲ್ಲಿ ಬೋಂಡ ಹಾಕಿದಾಗ ಸ್ವಲ್ಪ ಕಡಿಮೆ ಉರಿ ಇದ್ದರೆ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ. ಈ ಜೋರು ಉರಿ ಆದರೆ ಒಳಗಡೆ ಹಸಿ ಇರುತ್ತೆ, ಮೇಲ್ಗಡೆ ಚೆನ್ನಾಗಿ ಬೇಯುತ್ತೆ. ಆ ಥರ ಆಗಿಬಿಡುತ್ತೆ. ಅದಕ್ಕೆ ನೀವು ಇದು ಮಾಡ್ಕೊಳ್ಳಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಆರಾಮಾಗಿ ಮಾಡಿಕೊಂಡು ಕಾಫಿ ಜೊತೆ ನೋಡಿರಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಮೆತ್ತಗೂ ಇರುತ್ತೆ. ಗರಿಯಾಗೂ ಬೇಕಾದ್ರೆ ಮಾಡ್ಕೊಬೋದು. ನೀರು ಕಡಿಮೆ ಹಾಕಿ ಉದ್ದುದ್ದ ಈರುಳ್ಳಿ ಹಾಕ್ಕೊಂಡು ಅದು ಗರಿ ಆಗುತ್ತೆ. ಅದು ಪಕೋಡ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ಎಲ್ಲರೂ ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಸಹಕಾರ ಮಾಡೋದಕ್ಕೆ ಧನ್ಯವಾದಗಳು. ಫ್ರೆಂಡ್ಸ್, ಹೀಗೆ ನೋಡ್ತಾಯಿರಿ. ನೋಡ್ಬಿಟ್ಟು ನೀವು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ಹೇಳಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಹೇಳಿ. ಅದನ್ನು ನಾನು ಟ್ರೈ ಮಾಡ್ತೀನಿ. ಖಂಡಿತ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಕಾಫಿ ಜೊತೆ ತುಂಬ ಸುಲಭವಾಗುತ್ತೆ. ಮಾಡ್ಕೊತೀನಿ. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.